ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ರಾಜು ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಲೋ ಬಜೆಟಲ್ಲಿ ಯಾವ ಥರ ಮೋಟೋ ಲಾಗಿಂಗ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತಾ ಇದ್ದೀನಿ. ನೀವು ನೋಡಿರ್ಬೋದು ಕನ್ನಡ ಮೋಟೋ ಲಾಗರ್ಸು ಯಾವ ಥರ ಸೆಟಪ್ ಮಾಡ್ಕೊಂಡಿರ್ತಾರೆ ಅವ್ರು ಮೋಟೋ ಲಾಗಿಂಗ. ಸೊ ಮಿನಿಮಮ್ ಒಂದು ಹೆಲ್ಮೆಟ್ ಬೇಕು, ಅದಕ್ಕೆ ಹೆಲ್ಮೆಟ್ಟಿಗೆ ಮೌಂಟ್ ಬೇಕು, ಮತ್ತು ಅದಕ್ಕೆ ಗೋಪ್ರೋ ಕ್ಯಾಮ್ರಾ ಬೇಕು. ಸೊ ನೀವು ಮಿನಿಮಮ್ ಗೋಪ್ರೋ ಕ್ಯಾಮ್ರಾ ನೀವು ಬಾಯ್ ಮಾಡಬೇಕಪ್ಪ ಅಂದ್ರೆ ಆನ್ಲೈನೆಲ್ಲ ಮತ್ತು ಆಫ್ಲೈನಲ್ಲಿ ಮಿನಿಮಮ್ ಇಲ್ಲಾಂದರೆ 20,000 ಬೇಕು. ಸೊ ಹೆಲ್ಮೆಟಿಗೆಲ್ಲ ಅಂದರೆ 2,000. ಸೊ ಜಾಸ್ತಿ ಅಮೌಂಟ್ನ ಇನ್ವೆಸ್ಟ್ ಮಾಡಬೇಕು ಜಾಸ್ತಿ ನೀವು ಮೋಟೋ ಲಾಗಿಂಗ್ ಮಾಡಬೇಕಪ್ಪ ಅಂದ್ರೆ. ಸೊ ಅದು ಇಲ್ಲದೇ ನೀವು ಮೋಟೋ ಲಾಗಿಂಗ್ ಮಾಡ್ಬೋದು. ಜಸ್ಟ್ ಒಂದು 500 ರುಪೀಸಲ್ಲಿ ನೀವು ಒಂದು ಇಕ್ವಿಪ್ಮೆಂಟ್ಸ್ನ ನೀವು ಯೂಸ್ ಮಾಡ್ಕೊಂಡು ಕೇಸಿ ಮೋಟೋ ಲಾಗಿಂಗ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಆನ್ಲೈನಲ್ಲಿ ನಾನು ಜಸ್ಟ್ ಮೌಂಟ್ನ ಆರ್ಡರ್ ಮಾಡಿದೆ. ಸೊ ಇದನ್ನು ಜಸ್ಟ್ ಈಗ ಎದೆಗೆ ಹಾಕೋಬೇಕು, ಎದೆಗೆ ಹಾಕ್ಕೊಂಡು ಕೇಸಿ ಇದನ್ನು ಮೌಂಟ್ಗೆ ಇದನ್ನು ಫಿಕ್ಸ್ ಮಾಡ್ಕೊಂಡು ಕೇಸಿ ಮೊಬೈಲ್ ಕ್ಯಾಮ್ರಾ ಇಟ್ಟು ನೀವು ವಿಡಿಯೋ ಮಾಡ್ಕೋಬೋದು. ಸೊ ಆಲ್ರೆಡಿ ನಾನು ಇದನ್ನು ಅನ್ಬಾಕ್ಸ್ ಮಾಡಿದ್ದೀನಿ. ಫ್ಲಿಪ್ಕಾರ್ಟಲ್ಲಿ ನಾನು ಆರ್ಡರ್ ಮಾಡಿದ್ದೆ ಇದನ್ನು ಚೆಸ್ಟ್ ಮೌಂಟು. ಸೊ ಅದರಲ್ಲಿ ನಿಮ್ಗೆ ಯೂಸರ್ ಮ್ಯಾನ್ಯಲ್ ಸಿಗುತ್ತೆ, ಅದನ್ನು ಹೆಂಗೆ ಯೂಸ್ ಮಾಡ್ಬೇಕು ಅನ್ನೋದು. ಸೊ ಇದೇ ಅದು ಚೆಸ್ಟ್ ಮೌಂಟು. ಓಪನ್ ಮಾಡ್ತಾಯಿದ್ದೀನಿ ಹೆಂಗೆ ಅದ. ಸೊ ಈ ಥರ ಇರ್ತೈತೆ ಇದು. ಸೊ ಇಲ್ಲಿ ಇದು ಎಲ್ಲ ಇದಕ್ಕೆ ಈ ಥರ ಫಿಕ್ಸ್ ಆಗುತ್ತೆ. ಸೊ ಈ ಕ್ಲಿಪ್ಪಲ್ಲಿ ನೀವು ಹಾಕಬೇಕು, ಇದನ್ನು ಜೆ ಹುಕ್ನ ಹಾಕ್ಬೇಕಾಗತ್ತೆ. ಸೊ ಜೆ ಹುಕ್ಗೆ ಇದನ್ನು ಫಿಕ್ಸ್ ಮಾಡ್ಕೋಬೇಕು. ಸೊ ಬರ್ರಿ ತೋರಿಸ್ತೀನಿ ಹೆಂಗೆ ಹಾಕೋಬೇಕು ಅನ್ನೋದು. ಜಸ್ಟ್ನ ಇಲ್ಲಿ ಹಾಕ್ಕೊಂಡು ಈ ಥರ ಹಾಕ್ಕೊಂಡು ಹಿಂದ್ಗಡೆ ಒಂದು ಬೆಲ್ಟ್ ಬರ್ತದೆ. ಯಾ ಕೆಟ್ಟ ಹೊಸದಿಂದ ಕಾಣತ್ತಲ್ಲ, ಹಾಗೆ ಕಾಣ್ತದೆ ನೋಡ್ಬೋದಾ. ಸೊ ಈ ಥರ ಫಿಕ್ಸ್ ಆಗುತ್ತೆ ಇದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೋಬೋದು. ನಿಮ್ಗೆ ಟೈಟಾಗಿ ಮಾಡ್ಕೋಬೋದು, ಲೂಸಾಗಿ ಮಾಡ್ಕೋಬೋದು. ಸೊ ಹಿಂದೆ ಬೆಲ್ಟ್ ಸಿಗುತ್ತೆ ನಿಮಗೆ ಕ್ಲಿಪ್ ಲೂಸ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ. ಸೊ ಈ ಥರ ಇರುತ್ತೆ. ಸೊ ಇದಕ್ಕೆ ನೀವು ಈ ಜೆ ಹುಕ್ನ ಫಿಕ್ಸ್ ಮಾಡಬೇಕಾಗತ್ತೆ ಈ ಥರ. ಸೊ ಅದಕ್ಕಿಂತ ಮುಂಚೆ ನಾನು ಇದನ್ನೆಲ್ಲ ಸೆಟಪ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇಲ್ಲಿ ಡೈರೆಕ್ಟಾಗಿ ಆಮೇಲೆ ಪೂರ್ತಿ ಇದನ್ನು ಹೋಲ್ಡರ್ನ ಇಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿರಿ ಇಲ್ಲಿ ಮೊಬೈಲ್ ಹೋಲ್ಡರ್ ಸಿಗುತ್ತೆ. ಸೊ ನಿಮ್ಗೆ ಇಲ್ಲಿ ಸ್ಕ್ರೂ ಕೂಡ ಸಿಗುತ್ತೆ. ನಿಮ್ಗೆ ಮೊಬೈಲ್ ಸೈಜ್ ತಕ್ಕ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇದು ಫುಲ್ ಹಾರ್ಡ್ ಆಗಿರುತ್ತೆ. ನೀವು ಬೈಕ್ ಮೇಲೆ ಟ್ರಾವೆಲ್ ಮಾಡುವಾಗ ಏನೂ ಎಫೆಕ್ಟ್ ಆಗೋಲ್ಲ, ಏನೂ ಬಿಡೋದಿಲ್ಲ, ಏನೂ ಶೇಕು ಆಗೋಂಗಿಲ್ಲ. ಸೊ ಅಷ್ಟು ಕಂಫರ್ಟಬಲ್ ಆಗಿ ರೆಡಿ ಮಾಡಿದ್ದಾರೆ ಇದನ್ನು. ಸೊ ಇದಕ್ಕೊಂದು ಸ್ಕ್ರೂ ಸಿಗುತ್ತೆ, ಇದನ್ನು ಫಿಕ್ಸ್ ಮಾಡೋಣ ಇವಾಗ. ಈ ಥರ ಇವಾಗ ಈಗ ಹಾಕೋಣ. ಇವಾಗ ಕರೆಕ್ಟ್ ಕೊಡುತ್ತೆ. ಎಸ್ ಈಗ ಕೂತ್ ನೋಡ್ರಿ. ಇವಾಗ ಅದನ್ನು ಇದು ಮಾಡೋಣ. ಎಸ್ ಯಾ ಇವಾಗ ಇದನ್ನು ಫಿಕ್ಸ್ ಮಾಡ್ತೀನಿ. ಜಸ್ಟ್ ಇದನ್ನು ಇಟ್ಟು ಹಾಕಿ ತಳಕ್ಕೆ ಕೊಡೋದು. ಅದಕ್ಕೆ ಕ್ಲಿಪ್ ಇರುತ್ತೆ, ಜಸ್ಟ್ ಪೋಸ್ಟ್ ಮಾಡಿದ್ರೆ ಅವಾಗ ಅದಕ್ಕೆ ಕ್ಲಿಪ್ ಕೂತ್ಬಿಡುತ್ತೆ. ಯಾ ಸೊ ಇಲ್ಲಿ ಕೂತಿವಾಗ ಸೊ ಇದನ್ನು ಫಿಕ್ಸ್ ಮಾಡ್ಕೊಳ್ಳೋದು ಈ ಥರ. ಜಸ್ಟ್ ಒಂದು ಎಕ್ಸಾಂಪಲ್ಗೆ ಒಂದು ಮೊಬೈಲ್ ಹಾಕ್ತೀನಿ. ಇನ್ನೂ ಸ್ವಲ್ಪ ಲೂಸ್ ಮಾಡ್ಕೊಂಡು ಮೊಬೈಲ್ ಸೈಜ್ ತಕ್ಕೆ. ಎಸ್ ಯಾ ನೋಡಿಗ. ಸೊ ಇದು ಪೋರ್ಟ್ರೇಟ್ ಒಳಗೆ ನಿಮಗೂ ಶೂಟ್ ಮಾಡ್ಕೋಬೋದು ಅದು ವೈಡ್ ಆ್ಯಂಗಲಲ್ಲಿ. ಆಲ್ಮೋಸ್ಟ್ ಅಲ್ಲೆಲ್ಲ ಯೂಟ್ಯೂಬ್ ವಿಡಿಯೋಸ್ನ ನೀವು 6:9 ರೇಷಿಯೋ ಒಳಗೆ ಮಾಡ್ತಿರಲ್ಲ ದ ಪೋರ್ಟ್ರೇಟಲ್ಲಿ. ಸೊ ಈ ಥರ ನೀವು ಶೂಟ್ ಮಾಡ್ಕೋಬೋದು. ಮತ್ತು ನೀವು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೀವು ವಿಡಿಯೋ ಮಾಡ್ತೀರಪ್ಪ ಅಂದರೆ ಜಸ್ಟ್ ಇದನ್ನು ಇದಿತ್ತಲ್ಲ. ಸೊ ಈ ಕ್ಲಿಪ್ನ ನೀವು ಲೂಸ್ ಮಾಡ್ಕೊಂಡು ಕೇಸಿ ಯಾ ಸೊ ಈ ಥರ ನೀವು ವಿಡಿಯೋ ಮಾಡ್ಕೋಬೋದು. ನೋಡಿ ಈಗ ಒಳ್ಳೆಯಲ್ಲಿ ತೋರಿಸ್ತೇನೆ ನೋಡಿರ್ತೀರಿ ನಿಮಗೆ. ಕರೆಕ್ಟಾಗಿ ನೀವು ಸೆಟ್ ಮಾಡ್ಕೋಬೇಕು ಇದನ್ನು. ಈ ಥರನೇ ವಿಡಿಯೋ ನೀವು ಹಿಂಗೆ ಡ್ರೈವ್ ಮಾಡೋ ಹೊತ್ನಾಗ ಏನೂ ಆಗಲ್ಲ. ನಿಮ್ಮ ಬಾಡಿ ಏನು ಶೇಕ್ ಆಗುತ್ತಾ ಡ್ರೈವ್ ಮಾಡೋ ಹೊತ್ನಾಗ, ಇನ್ನೂ ಶೇಕ್ ಆಗಲ್ಲ ತಾನೆ. ಸೊ ಇದನ್ನು ಶೇಕ್ ಆಗಲ್ಲ. ಸೊ ಜಸ್ಟ್ 400 ಸಿಗುತ್ತೆ ನಿಮಗೆ.
ನಿಮ್ಮ ಅಮೆಝಾನಲ್ಲೂ ಟ್ರೈ ಮಾಡ್ಬೋದು, ಫ್ಲಿಪ್ಕಾರ್ಟಲ್ಲಿ ತೊಗೋಬೋದು, ನಮ್ಮ ಮೀಶೋ ಆ್ಯಪಲ್ಲಿ ಸಿಗುತ್ತೆ. ಸೊ ಎಲ್ಲಿ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಎಲ್ಲಿ ಅವೈಲಬಿಲಿಟಿ ಆಗುತ್ತೆ ಸೊ ಅಲ್ಲಿ ತೊಗೋರಿ. ಸೊ ಇದು ದಿ ಬೆಸ್ಟ್ ಸಜೆಷನ್ ಅಂತ ನಾನು ಹೇಳ್ತೀನಿ ಮೋಟೋ ವ್ಲಾಗಿಂಗ್ ಮಾಡೋರಿಗೆ. ಟ್ರೈ ಮಾಡಿರಿ ಒಂದ್ಸಲ ಹೆಂಗಾಗುತ್ತೆ. ಸುಮ್ಮನೆ ಅದಕ್ಕೆ ಗೋಪುರಗೆ ಅಷ್ಟಕ್ಕೆ ರೊಕ್ಕ ಇನ್ವೆಸ್ಟ್ ಮಾಡೋದಕ್ಕಿಂತ ಮತ್ತು ಹೆಲ್ಮೆಟ್ಗೆ ಅಮೌಂಟ್ಗೆ ಅಷ್ಟೆಲ್ಲ ರೊಕ್ಕ ಇನ್ವೆಸ್ಟ್ ಮಾಡೋಕ್ಕಿಂತ ಜಸ್ಟ್ ಒಂದು 400 ನೀವು ಈ ಥರ ಚೆಸ್ಟ್ ಮೌಂಟ್ ತೊಗೊಂಡು ಕೇಸಿ ವಿಡಿಯೋ ಮಾಡ್ಕೋಬೋದು. ಇನ್ನು ಸೈಕ್ಲಿಂಗ್ ಮಾಡೋರಿಗೆ ಫುಲ್ ಈಸಿ ಇದು ಸೈಕ್ಲಿಂಗ್ ಮಾಡುವಾಗ. ಸೊ ಅವ್ರಿಗೆ ಇದು ಬೆಸ್ಟ್ ಆಗುತ್ತೆ ನಾವು ವಿಡಿಯೋ ಮಾಡೋಕೆ. ಮತ್ತು ಬೈಕ್ ರೈಡ್ ಮಾಡೋರಿಗೆ ಸೊ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಜಸ್ಟ್ ನೀವು ಟ್ರೆಕ್ಕಿಂಗ್ ಮಾಡೋ ಹೊತ್ನಾಗ ಮೇನ್ ಇಂಪಾರ್ಟೆಂಟ್ ಟ್ರೆಕ್ಕಿಂಗ್ ಮಾಡೋ ಹೊತ್ನಾಗ ನೀವು ಈ ವಿಡಿಯೋನ ಜಸ್ಟ್ ಇದನ್ನು ಹಾಕೊಂಡು ಕೇಸಿ ನೀವು ಟ್ರಾವೆಲ್ ಮಾಡ್ಬೋದು, ಟ್ರೆಕ್ಕಿಂಗ್ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಮಾಡ್ಕೋಬೋದು. ಸೊ ಎಲ್ಲ ಥರನ ವೈಡಿಂಗಲ್ಲಿ ನೀವು ಶೂಟ್ ಮಾಡ್ಕೋಬೋದು. ಇಲ್ಲ ಹಿಂತಿರುಗಿ ದಿ ಬೆಸ್ಟ್ ಮೋಟೋ ವ್ಲಾಗಿಂಗ್. ನಾನು ಸ್ಕೂಟಿ ಮೇಲೆ ಒಂದು ರೈಡ್ ಮಾಡಿ ತೋರಿಸ್ತೀನಿ ಈ ಚೆಸ್ಟ್ ಮೌಂಟ್ ಹಾಕ್ಕೊಂಡು ವ್ಯೂ ಯಾವ ಥರ ಕಾಣ್ತದೆ ನೀವೇನು ನೋಡ್ರಿ. ಸೊ ಅದಕ್ಕಿಂತ ಮುಂಚೆ ಇದನ್ನು ಫಿಕ್ಸ್ ಮಾಡ್ಕೊಳ್ಳೋದು ತೆಗೆದುಬಿಡೋಣ. ಫುಲ್ ಟೈಟ್ ಇರುತ್ತೆ, ಸ್ವಲ್ಪ ಪುಷ್ ಮಾಡಿದರೆ ಬಂದ್ಬಿಡ್ತದೆ ಓಪನ್ ಪೂರ್ತಿ. ಜಸ್ಟ್ ಇದನ್ನು ಮಾತ್ರ ನೀವು ಇಲ್ಲಿ ಹಾಕಬೇಕಾಗತ್ತೆ. ಫುಲ್ ಹಾರ್ಡಾಗಿ ಇರ್ತದೆ, ಒಟ್ಟೆ ಏನೂ ಎಫೆಕ್ಟ್ ಆಗಿಲ್ಲ ಟ್ರಾವೆಲ್ ಮಾಡುವಾಗ ನೋಡಿರಿ ಗಾಡಿ. ಸೊ ಈ ಥರ ಸೆಟಪ್ ಇಟ್ಕೊಂಡು ಮೋಟೋ ವ್ಲಾಗಿಂಗ್ ಮಾಡೋದು ಬೆಸ್ಟ್ ಅನಿಸ್ತೈತಿ. ಬಾರಿ ಹೆಲ್ಮೆಟ್ ಹಾಕ್ಕೊಂಡೆ. ನಂದು ರೂಮ್ ಸೆಟಪ್ ಹೆಂಗೈತೆ ನೋಡಿರಿ, ಅಲ್ಲೇ ನಾ ಎಡಿಟಿಂಗ್ ಎಲ್ಲ ಮಾಡ್ಕೊಳ್ಳೋದು. ಮಳೆ ಬಂದ್ಬಿಟ್ಟೈತಿ ಶಿವಹಾರ ಮದೇವ್. ಜಸ್ಟ್ ಕ್ಲೀನ್ ಮಾಡ್ಕೊಳ್ಳೋದು. ಬರೀ ರೈಡ್ ಮಾಡೋಣ. ಬಳಸ್ಕೊಂಡು ವಾಪಸ್ ಹೋಗಮ್ಮ. ಈ ಥರ ವ್ಯೂ ಕಾಣುತ್ತೆ ನೋಡ್ಬೋದು. ಏನು ಮಾಡತ್ತಾವ ಇಲ್ಲಿ ಮಳೆ ಬರತ್ತೈತಿ, ಕ್ಯಾಮ್ರಾ ಮ್ಯಾಗ ನೀರು ಸಡಿ ಆಗ್ತಾವೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೂ ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ ಕಳಿಸ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.